ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನು ಹೇಳಿದ್ರು ಏನೂ ಆಗಂಗೂ ಇಲ್ಲ. ಎಲ್ಲ ತಲೆ ಸುತ್ತಿಬಿಟ್ಟಾರ. ಅವರು ಕಾಂಗ್ರೆಸ್ ಪಾರ್ಟಿಯ ಮುಖಂಡರು ತಲೆಗೆಲ್ಲ ಸುತ್ತಿಬಿಟ್ಟಾರ. ಬೇಕಾದವ್ರು ಬೇಕಾದ್ ಮಾತಾಡ್ರಿ, ಬೇಕಾದವ್ರು ಬೇಕಾದ ಆಡ್ರಿ, ನಾವು ಮಾಡೋದೇ ಇಷ್ಟೇ ಅಂತಾರೆ. ಯಾಕಂದ್ರೆ ಅವ್ರಿಗೆ ಅದು ರಾಟಿ ಬಿದ್ದುಬಿಟ್ಟದ. ಹಿಂದಿನ ಮುಂದಿನ ತನಕ ಅದನ್ನೇ ಮಾಡ್ಕೋತ ಬಂದಾರ. ಅವ್ರು ಅದೇ ಮಾಡೋರು. ಅದು ಬಿಟ್ಟು ಬೇರೆದು ಯಾವ್ದನ್ನೂ ಮಾಡೋಂಗಿಲ್ಲ. ಮಾಡೋರಿಗೆ ಒಂದೊಂದು ಏನಾದರೂ ಮಾತಾಡೋದು. ಅದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಹಾಗೂ ಗೃಹ ಮಂತ್ರಿಗಳು ಅವರವರೇ ಎಲ್ಲೇ ಕಾಣೆಯಾಗಿದ್ದಾರೋ ಗೊತ್ತಿಲ್ಲ. ಯಾರೋ ಬಂದಾಗ ಬರ್ತಾರ, ಯಾರೋ ಹೋದಾಗ ಹೋಗ್ತಾರ. ಯಾಕಂದ್ರೆ ಅಲ್ಲಿ ಇಲ್ಲಿಯ ಒಂದು ಗೃಹ ಸಚಿವರು ಹೆಂಗಾಗ್ಯಾರಂದ್ರೆ ಅತಿಥಿಗಳಾಗ್ಬಿಟ್ಟಾರ. ಅವರು ಕ್ಷೇತ್ರ ಇಲ್ಲ, ಕ್ಷೇತ್ರದ ಜನರ ರಕ್ಷಣೆ ಇಲ್ಲ, ಒಂದು ಯಾರು ಯಾವುದೇ ರೀತಿಯಿಂದ ರಕ್ಷಣೆ ಕೊಡ್ಲಾರ್ದಂಥ ಗೃಹ ಸಚಿವರಾಗ್ಬಿಟ್ಟಾರ ಅವರು. ಅದಕ್ಕೆ ಗೃಹ ಸಚಿವರೇ ಎಲ್ಲಿದ್ದೀರಿ? ಕಣ್ ತೆರೀರಿ. ಇಲ್ಲಿಯ ರೋಡ್ ಆಗಿರ್ಬೋದು, ಇಲ್ಲಿಯ ಜನರ ಗತಿ ಆಗಿರ್ಬೋದು, ಸ್ಥಿತಿ ಆಗಿರ್ಬೋದು, ಗುಂಡಾ ಸರ್ಕಾರ ಮಾಡಬೇಡ್ರಿ. ಆದಷ್ಟು ಸರ್ಕಾರದ ಒಂದು ಉಪಯೋಗ ಜನರಿಗೆ ಕೊಡ್ರಿ. ಒಂದು ಓಟ್ ಹಾಕ್ಸ್ಕೊಂಡು ಗೆದ್ದು ಬಂದಿರಿ ಅಂದಮೇಲೆ ಅದನ್ನು ಒಂದು ಮಾಡಬೇಕಲ್ಲ. ನೀವು ಬರೀ ಲೂಟಿ ಮಾಡ್ಕೋತಾನೆ ಹೋದ್ರೆ ಹೆಂಗೆ? ಮುಂದಿನ ದಿನಮಾನದಲ್ಲಿ ಲೂಟಿ ಸರ್ಕಾರ ಅಂದ್ರೆ ತಪ್ಪಾಗ್ಲಾರ್ದು ಅಂತ ಅನ್ಕೊಂತೀನಿ ನಾನು. ಯಾಕೆ ಈ ಮಾತನ್ನ ಹೇಳಕತ್ತೀವಿ ಅಂದ್ರೆ ಇದು ಸಾಮಾನ್ಯ ಜನರಿಗೆ ರೋಷ್ ಹೋಗ್ಬಿಟ್ಟಾರೆ. ಜನರು ಏನು ಮಾಡಬೇಕು ಏನಿಲ್ಲ ಅವ್ರಿಗೆ ಯಾವುದು ತಿಳಿತಾ ಇಲ್ಲ. ಸಾಮಾನ್ಯ ಜನರಿಗೆ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳೋದು ಒಂದೇ ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟದ. ಗೃಹ ಸಚಿವರೇ ನೀವೆಲ್ಲಿದ್ದೀರಿ? ಇಲ್ಲಿ ಬರ್ರಿ, ಇಲ್ಲಿ ಕಷ್ಟ ನೋಡ್ರಿ. ಏನು ಇವರು ನಾಗೇಂದ್ರ ಅವರ ಒಂದು ಸಂಪುಟ ಸಭೆಯಲ್ಲಿ ಏನು ಇವ್ರಿಗೆ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅದ? ಇಂಥ ಹಗರಣಕಾರರಿಗೆಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗ ಇದೆಯಾ? ಇಂಥವ್ರಿಗೆಲ್ಲ ನೀವು ಮಣೆ ಹಾಕ್ತೀರಾ? ಹಗರಣ ಎಲ್ಲಿಗೆ ಹೋಯ್ತು? ಅದು ತೆಗೀರಿ. ಲೂಟಿಕೋರ ಸರ್ಕಾರ ಅಂದ್ರೆ ತಪ್ಪಾಗಂಗಿಲ್ಲ ಅನ್ನಿಸ್ತದ. ಲೂಟಿ ಹೊಡೆಯೋದ್ರಾಗ ನಂಬರ್ 1 ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಈ ನಾಗೇಂದ್ರ ಅವರಿಗೆ ಸಂಪುಟ ಸಭೆಯಿಂದ ಎಲ್ಲಿವರೆಗೆ ನೀವು ಸ್ಥಗಿತಗೊಳಿಸಂಗಿಲ್ಲ, ಎಲ್ಲಿವರೆಗೂ ನೀವು ಅವರಿಗೆ ಅವ್ರು ರಾಜೀನಾಮೆ ಕೊಡಂಗಿಲ್ಲ, ಅಲ್ಲಿವರೆಗೆ ನಮ್ಮ ಉಗ್ರ ಹೋರಾಟ ಬಿಡಂಗಿಲ್ಲ ನಾವು. ಯಾಕಂದ್ರೆ ಇದರಲ್ಲಿ ಇನ್ನೂ ದಿನಕ್ಕೆ ಇನ್ನೂ ಹೆಚ್ಚೇ ಆಗ್ತಾ ಇದೆ ಹೊರತು ಕಮ್ಮಿ ಆಗಂಗಿಲ್ಲ. ಅದಕ್ಕೆ ಮೊದಲು ನಾಗೇಂದ್ರ ಅವರು ಇವರಿಗೆ ರಾಜೀನಾಮೆ ಕೊಡಬೇಕು ಅಂತ ಈ ಮಾಧ್ಯಮದವರ ಮೂಲಕ ನಾನು ಕೇಳ್ಕೊತೇನೆ. ಹಾಗೆ ಇಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅಲ್ಲ, CM ಅವರೇ ಎಲ್ಲಿದ್ದೀರಿ? CM ಅವರು ಕೂಡ ಅವ್ರ ಗಮನಕ್ಕೂ ತರಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಅವರು ಸಂಪುಟದಲ್ಲಿ ಮನೆಯಲ್ಲಿ ಅವರು ಕರ್ಕೋತಾರಂದ್ರೆ ಎಷ್ಟು ಮಟ್ಟಿಗೆ ಇದು ಸರಿ ಅದ? CM ಅವರು ಸ್ವಲ್ಪ ವಿಚಾರ ಮಾಡುವಂತ ಕೆಲಸ ಮಾಡಬೇಕು ಅಂತ ಈ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳು.